1 kg mass is suspended from the ceiling by a rope of length 4 meter ಅಂತ ಕೊಟ್ಟಿದ್ದಾರೆ. ಸೊ ಲೆಂತ್ ಆಫ್ ರೋಪ್ 4 ಮೀಟರ್ ಮತ್ತೆ 1 kg ಆಫ್ ಮಾಸ್ ಅದರಿಂದ ಸಸ್ಪೆಂಡ್ ಮಾಡಿದೀವಿ. ಸೊ ಎಫ್ ಇಸ್ ಅಪ್ಲೈಡ್ ಅಟ್ ದ ಮಿಡ್ ಪಾಯಿಂಟ್. ಸೊ ರೋಪ್ ನ ಮಿಡ್ ಪಾಯಿಂಟ್ ನಲ್ಲಿ ಒಂದು ಎಫ್ ಫೋರ್ಸ್ ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. 45 ಡಿಗ್ರಿ ಫಾರ್ಮ್ ಮಾಡುತ್ತೆ ಈ ರೋಪ್ ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ಆಕ್ಸಿಸ್. ಸೊ ಇವಾಗ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎಫ್ ನ ಫೈಂಡ್ ಮಾಡಬೇಕಂತ ಕೊಟ್ಟಿದ್ದಾರೆ. ಅಂಡ್ ಅಸ್ಯೂಮ್ ದಟ್ ದ ಸಿಸ್ಟಮ್ ಇಸ್ ಇನ್ ಈಕ್ವಿಲಿಬ್ರಿಯಂ ಅಂತ ಕೊಟ್ಟಿದ್ದಾರೆ. ಸೊ ಸಿಸ್ಟಮ್ ಯಾವಾಗಲೇ ಆದ್ರೆ ಈಕ್ವಿಲಿಬ್ರಿಯಂ ಅಲ್ಲಿ ಇದ್ದಾಗ ಯಾವುದೇ ರೀತಿ ಫೋರ್ಸ್ ಎಕ್ಸ್ ಆಕ್ಸಿಸ್ ಆಗಿರ್ಬೋದು, ವೈ ಆಕ್ಸಿಸ್ ಆಗಿರ್ಬೋದು, ಫೋರ್ಸ್ ಝೆಡ್ ಆಕ್ಸಿಸ್ ಆಗಿರ್ಬೋದು, ಇಲ್ಲಿ ಎಲ್ಲಾ ಕಡೆನೂ ಫೋರ್ಸ್ 0 ಇರುತ್ತೆ. ಸೊ ಈ ಸಿಸ್ಟಮ್ ಅಲ್ಲಿ ಝೆಡ್ ಆಕ್ಸಿಸ್ ಅಲ್ಲಿ ಯಾವುದೇ ತರ ಫೋರ್ಸ್ ಆಕ್ಟ್ ಆಗ್ತಿಲ್ಲ. ಸೊ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅಲ್ಲಿ ನೀವು ನೋಡೋದಾದ್ರೆ T1 ನ ಡಿವೈಡ್ ಮಾಡ್ಕೊಳ್ಳೋಣ. ಸೊ D1 ನ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಆಗಿ ಡಿವೈಡ್ ಮಾಡಿದಾಗ ಸೊ ಇದು T1 sin 45 ಆಗುತ್ತೆ ಮತ್ತೆ ಇದು T1 cos 45 ಆಗುತ್ತೆ. ಸೊ ಎಕ್ಸ್ ಆಕ್ಸಿಸ್ ನಲ್ಲಿ ಎಲ್ಲ ವ್ಯಾಲ್ಯೂ ಝೀರೋಸ್ ಅಂತ ನಮಗೆ ಗೊತ್ತಾಗಿದೆ. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಬ್ಯಾಲೆನ್ಸ್ ಫೋರ್ಸ್ ಆಗಬೇಕಂದ್ರೆ ಎಫ್ ಇಸ್ ಈಕ್ವಲ್ಸ್ ಟು T1 sin 45 ಆಗಿರಬೇಕು. ಮತ್ತೆ ವೈ ಆಕ್ಸಿಸ್ ಅಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ T1 cos 45 is equals to 1 kg ಅಂತ ಕೊಟ್ಟಿದ್ದಾರೆ. ಸೊ ಗ್ರಾವಿಟಿ ಎಲ್ಲ ಅಪ್ಲೈ ಮಾಡಿದ್ರೆ 1 into 10, ಸೊ ದಟ್ ಇಸ್ 10 ನ್ಯೂಟನ್. ಸೊ ವೈ ಆಕ್ಸಿಸ್ ನಿಮ್ಗೆ ಈ ತರ ಬ್ಯಾಲೆನ್ಸ್ ಆಗುತ್ತೆ. ಸೊ T1 into 1/√2 cos 45 is equals to 10 ನ್ಯೂಟನ್. ಸೊ T1 is equals to 10√2 ನ್ಯೂಟನ್ ಬರುತ್ತೆ. ಸೊ ಇದೇ ವ್ಯಾಲ್ಯೂನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 10√2 into sin 45 ನ ವ್ಯಾಲ್ಯೂ 1/√2. ಇದೆರಡು ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಆನ್ಸರ್ 10 ನ್ಯೂಟನ್ ಬಂದೋಯ್ತು.